ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದ್ರೆ ಕೇದಾರನಾಥ ದೇವಾಲಯವನ್ನು ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ ನಿರ್ಮಿಸಿದ್ದರು? ಎಲ್ಲದಕ್ಕಿಂತ ಅಚ್ಚರಿಗೊಳಿಸುವ ಮಾತೇನೆಂದರೆ ಕೇದಾರನಾಥ ದೇವಾಲಯದ ಶಿವಲಿಂಗ ಬೇರೆ ಶಿವಲಿಂಗಗಳಿಗಿಂತ ಯಾಕೆ ಭಿನ್ನವಾಗಿದೆ? ಇದರ ಹಿಂದೆ ಇರುವ ರಹಸ್ಯವೇನು? ಸಾವಿರಾರು ವರ್ಷಗಳ ಹಿಂದೆ ಆ ಸಮಯದಲ್ಲಿ ವಿಜ್ಞಾನವು ಇಂದಿನ ಕಾಲದಂತೆ ಮುಂದುವರೆದಿರಲಿಲ್ಲ. ಆದರೆ ಆ ಕಾಲದ ಜನರು ಈ ದೇವಾಲಯವನ್ನು ನಿರ್ಮಿಸಲು ಇಂಟರ್ಲಾಕಿಂಗ್ ನಂತಹ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಹೇಗೆ ತಿಳಿದಿದ್ದರು? ಅತ್ಯಂತ ಆಶ್ಚರ್ಯಕಾರಿ ವಿಷಯವೇನೆಂದರೆ ಆ ದೇವಾಲಯವು 400 ವರ್ಷಗಳಿಂದ ಯಾವುದೇ ಹಾನಿಯಾಗದಂತೆ ಹಿಮದಲ್ಲಿ ಹೇಗೆ ಹೂತು ಹೋಗಿತ್ತು ಮತ್ತು ಇದರ ಹಿಂದಿನ ಕತೆ ಏನಿರಬಹುದು? 6 ತಿಂಗಳ ಕಾಲ ದೇವಾಲಯದ ಬಾಗಿಲು ಮುಚ್ಚಿದಾಗ ಒಳಗೆ ಉರಿಯುತ್ತಿರುವ ದೀಪವು 6 ತಿಂಗಳು ನಿರಂತರವಾಗಿ ಉರಿಯುವುದಾದರೂ ಹೇಗೆ? ದೊಡ್ಡ ಪ್ರಶ್ನೆ ಏನೆಂದರೆ 2013ರ ಪ್ರವಾಹದ ಸಮಯದಲ್ಲಿ ಇಡೀ ಪ್ರದೇಶವು ಧ್ವಂಸಗೊಂಡಾಗ ದೇವಾಲಯವನ್ನು ಉಳಿಸಲು ಹಿಂದೆಯಿಂದ ಬಂದ ಭೀಮಶಿಲವನ್ನು ಯಾರು ಇಟ್ಟಿದ್ದರು? ಇದೊಂದು ಕಾಕತಾಳೀಯನ ಅಥವಾ ದೈವಿಕ ಶಕ್ತಿಯ ಸಂಕೇತನ? ಈ ಎಲ್ಲಾ ಪವಾಡಗಳ ಘಟನೆಯ ಬಗ್ಗೆ ಉತ್ತರ ಹುಡುಕಲು ನಮ್ಮೊಂದಿಗೆ ಇರಿ. ನಾವು ಇಂದು ಈ ವಿಡಿಯೋದಲ್ಲಿ ಕೇದಾರನಾಥ ದೇವಾಲಯದ ಕೇಳದ ರಹಸ್ಯವನ್ನು ನಿಮಗೆ ತಿಳಿಸುತ್ತೇವೆ ಮತ್ತು ಈ ರಹಸ್ಯವು ಇಂದಿಗೂ ವಿಜ್ಞಾನಿಗಳಿಗೆ ಪ್ರಶ್ನೆಯಾಗಿ ಉಳಿದಿದೆ. ಭಾರತದ ಉತ್ತರಾಖಂಡದಲ್ಲಿ ಇರುವ ಕೇದಾರನಾಥ ದೇವಾಲಯ ಕೇವಲ ಒಂದು ದೇವಾಲಯವಲ್ಲ, ಇದು ನಂಬಿಕೆಗೆ, ರಹಸ್ಯಗಳಿಗೆ ಮತ್ತು ಪವಾಡಗಳ ಅದ್ಭುತ ಸಂಗಮವಾಗಿದೆ. ಹಿಮಾಲಯದ ಎತ್ತರದಲ್ಲಿ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಈ ಪವಿತ್ರ ಸ್ಥಳ. ಈ ಪವಿತ್ರ ತಾಣವು ಶತಮಾನಗಳಿಂದ ಭಕ್ತರನ್ನು ತನ್ನತ್ತಿರ ಎಳೆಯುತ್ತಿದೆ. ಈ ದೇವಾಲಯದ ಪ್ರತಿಯೊಂದು ಕಲ್ಲಿನ ಹಿಂದೆನೂ ಇದೆ ಅಸಂಖ್ಯಾತ ಕಥೆಗಳು. ಅವು ಕೇವಲ ನಂಬಿಕೆ ಮಾತ್ರವಲ್ಲದೆ ಪವಾಡಗಳು ಮತ್ತು ವಿಜ್ಞಾನದೊಂದಿಗೆ ಸಹ ಸಂಬಂಧಿಸಿದೆ. 16 ಜೂನ್ 2013ರ ರಾತ್ರಿ ಪ್ರಕೃತಿಯು ತನ್ನ ರೌದ್ರ ರೂಪ ತೋರಿಸಿತ್ತು. ಉತ್ತರಾಖಂಡದ ಕೇದಾರನಾಥದಲ್ಲಿ ಎಲ್ಲೆಡೆ ವಿನಾಶದಲ್ಲಿತ್ತು. ಇದೇ ವಿನಾಶದ ನಡುವೆ ಒಂದು ಎಂತಹ ಪವಾಡವು ನಡೆಯಿತು ಎಂದರೆ ಅದರಿಂದ ಜನರ ನಂಬಿಕೆಯು ಇನ್ನಷ್ಟು ಗಟ್ಟಿ ಮಾಡಿತ್ತು. ಬನ್ನಿ, ನಾವು ನಿಮಗೆ ಆ ಸಮಯದ ಭಯಾನಕ ಮತ್ತು ಪವಾಡದ ಬಗ್ಗೆ ತಿಳಿಸಿಕೊಡುತ್ತೇವೆ. ಅದರಿಂದ ಕೇದಾರನಾಥ ದೇವಾಲಯವು ಪ್ರವಾಹದಿಂದ ಉಳಿದಿತ್ತು. ಆ ರಾತ್ರಿ ಕೇದಾರನಾಥದಲ್ಲಿ ಪ್ರವಾಹದ ನೀರು ಮಂದಾಕಿನಿ ನದಿಯಿಂದ ರಭಸವಾಗಿ ಬರುತ್ತಿತ್ತು. ಭಾರಿ ಮಳೆ ಹಾಗೂ ಚೌರಾಬಾರಿ ಗ್ಲಾಸಿಯರ್ ಕರಗುವಿಕೆಗೆ ಪರಿಸ್ಥಿತಿ ಇನ್ನಷ್ಟು ಭಯಾನಕವಾಗಿತ್ತು. ನೀರು ಕಲ್ಲು ಮತ್ತು ಅವಶೇಷಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಿತ್ತು. ಅಲ್ಲಿ ಮೊದಲು ಪರ್ವತದ ಸೌಂದರ್ಯವಿತ್ತು, ಅದೇ ಈಗ ವಿನಾಶವಾಗಿತ್ತು. ಹೋಟೆಲ್, ಮನೆ ಮತ್ತು ಅಂಗಡಿಗಳು ಪ್ರತಿಯೊಂದು ಕೊಚ್ಚಿ ಹೋಗಿತ್ತು. ಸುಮಾರು 6,000 ಜನರ ಪ್ರಾಣಹಾನಿಯಾಯಿತು. ಲಕ್ಷಾಂತರ ಜನರು ಮನೆ ಕಳೆದುಕೊಂಡರು. ಆದರೆ ಇಲ್ಲಿ ಒಂದು ವಿಶೇಷ ಸ್ಪಷ್ಟವಾಗಿತ್ತು. ಈ ವಿಪತ್ತು ಕೇದಾರನಾಥ ದೇವಾಲಯದ ಕಡೆಗೆ ಚಲಿಸುತ್ತಿತ್ತು. ಇದು ಭಗವಂತ ಶಿವನ ಪವಿತ್ರ ದೇವಾಲಯವನ್ನು ಮುಳುಗಿಸಿ ಬಿಡುತ್ತಿತ್ತು. ನೀರು ದೇವಾಲಯದ ಕಡೆ ಹರಿಯುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಶಾಲವಾದ ಕಲ್ಲು ಹರಿಯುತ್ತಾ ಬಂತು. ಅದನ್ನು ಇಂದು ಭೀಮಶಿಲೆ ಎಂದು ಕರೆಯುತ್ತಾರೆ. ಈ ಕಲ್ಲು ಪ್ರವಾಹದ ಜೊತೆಗೆ ಬಂದು ದೇವಾಲಯದ ಹಿಂದೆ ಬಂದು ನಿಂತಿತ್ತು. ಈ ಕಲ್ಲು ದೇವಾಲಯದಿಂದ 50 ಅಡಿ ಹಿಂದೆ ಬಂದು ನಿಂತಿತ್ತು. ಹಾಗೆ ಬರುತ್ತಿರುವ ಪ್ರವಾಹದ ನೀರನ್ನು 2 ಭಾಗಗಳಾಗಿ ಮಾಡಿತು. ಆ ಕ್ಷಣ ಭಗವಂತ ಶಿವನ ಕೃಪೆಯಿಂದಾನೇ ದೇವಾಲಯ ಪ್ರವಾಹದಿಂದ ಉಳಿದಿದೆ ಎಂದು ನಂಬುತ್ತಾರೆ. ಪ್ರವಾಹದ ನೀರು ಬಂದು ಭೀಮಶಿಲೆಗೆ ಒಡೆದು ದೇವಾಲಯಕ್ಕೆ ಹಾನಿ ಮಾಡದೆ ಹರಿದು ಹೋಯಿತು. ಅಕ್ಕಪಕ್ಕದಲ್ಲಿರುವ ಪ್ರತಿಯೊಂದು ಅವಶೇಷಗಳು ಕುಸಿದು ಹೋದವು. ಆದರೆ ಶಿವನ ದೇವಾಲಯ ಅದ್ಭುತವಾಗಿ ಸುರಕ್ಷಿತವಾಗಿ ಉಳಿದಿತು. ಈ ವಿಶಾಲ ಶಿಲೆಯನ್ನು ಸ್ಥಳೀಯ ಜನರು ಭೀಮಶಿಲ ಎಂದು ನಾಮಕರಣ ಮಾಡಿದರು. ಮಹಾಭಾರತದ ವೀರ ಯೋಧ ಭೀಮನ ಹೆಸರಿಟ್ಟ ಈ ಭೀಮಶಿಲೆಗೆ ಇಂದು ಕೇದಾರನಾಥ ದೇವಾಲಯದ ಚಮತ್ಕಾರದ ಪ್ರತೀಕವಾಗಿದೆ. ಹಾಗೆ ಇದರ ಹೆಸರು ಭೀಮಶಿಲೆ ಎಂದು ಯಾಕೆ ಇಟ್ಟರು? ಹಾಗೆ ಪಾಂಡವರಿಗೂ ಮತ್ತು ಕೇದಾರನಾಥನಿಗೆ ಏನು ಸಂಬಂಧ? ಇದನ್ನು ನಾವು ಮುಂದೆ ತಿಳಿಯೋಣ. ಜನರ ನಂಬಿಕೆ ಇದು ಭಗವಂತ ಶಿವನ ಕೃಪೆ ಹಾಗೂ ಮಹಾಭಾರತದ ಭೀಮನ ಶಕ್ತಿಯ ಪ್ರತೀಕವೆಂದು. ಇಂದಿಗೂ ಭಕ್ತರು ಈ ಶಿಲೆಯ ಪೂಜೆ ಮಾಡುತ್ತಾರೆ. ದೇವಾಲಯದ ದರ್ಶನಕ್ಕೆ ಇದೊಂದು ಭಾಗವಾಗಿದೆ. ವಿಜ್ಞಾನ ಕೂಡ ಈ ಘಟನೆಯಿಂದ ಅಚ್ಚರಿಗೊಂಡಿದೆ. ಹೀಗೆ ನಂಬುತ್ತಾರೆ ಪರ್ವತದಿಂದ ಜಾರಿ ಕೆಳಗೆ ಬಂದಿದೆ ಎಂದು. ಆದರೆ ಇದು ಹೇಗೆ ಸಂಭವವಾಯಿತು? ದೇವಾಲಯದ ಸರಿಯಾಗಿ ಹಿಂದೆನೆ ಬಂದು ನಿಂತಿದೆ. ಹಾಗೆ ನೀರಿನ ರಭಸವನ್ನು 2 ಭಾಗಗಳಾಗಿ ವಿಭಜನೆ ಮಾಡಿದೆ. ಈ ಶಿಲೆ ಬರೋಬ್ಬರಿ 20 ರಿಂದ 25 ಅಡಿ ಉದ್ದ, 10 ರಿಂದ 15 ಅಡಿ ಅಗಲವಿದೆ. ಇದರ ಭಾರ ಬರೋಬ್ಬರಿ 1000 ಮೆಟ್ರಿಕ್ ಟನ್ನಷ್ಟು ಇದೆ ಎಂದು ನಂಬುತ್ತಾರೆ.
ಏನಾದರೂ ಈ ಶಿಲೆ ದೇವಾಲಯಕ್ಕೆ ಒಡೆದಿದ್ದರೆ ಪೂರ್ತಿ ದೇವಾಲಯ ನಷ್ಟವಾಗುವ ಸಂಭವವಿತ್ತು. ಅದೇ ಸಮಯದಲ್ಲಿ ದೇವಾಲಯದಲ್ಲಿ ಹೆಚ್ಚು ಕಮ್ಮಿ 300 ಜನ ಆಶ್ರಯ ಪಡೆದಿದ್ದರು. ಹಾಗೆ ಈ ಶಿಲೆಯಿಂದಲೇ ಆ ಜನರ ಪ್ರಾಣ ಉಳಿದಿದೆ. ನಮ್ಮ ಎಲ್ಲರ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ. 2013ರಲ್ಲಿ ಅಂತ ಭಯಾನಕ ಜಲಪ್ರಳಯ ಬಂದರೂ ಈ ದೇವಾಲಯ ಹೇಗೆ ಇಷ್ಟು ಸುರಕ್ಷಿತವಾಗಿದೆ ಎಂದು. ಇದರ ಉತ್ತರ ಅಡಗಿದೆ ಪ್ರಾಚೀನ ಇಂಟರ್ಲಾಕಿಂಗ್ ಟೆಕ್ನಾಲಜಿಯಿಂದ. ಈ ತಂತ್ರಜ್ಞಾನದಿಂದ ದೇವಾಲಯದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಯಾವುದೇ ರೀತಿಯ ಗಾರೆ ಅಥವಾ ಸಿಮೆಂಟ್ ಉಪಯೋಗಿಸದೆ ಪೂರ್ತಿತರವಾಗಿ ನಿರ್ಮಿಸಿದ್ದಾರೆ. ಸಾವಿರಾರು ವರ್ಷದ ಮೊದಲು ಅಂದು ತಂತ್ರಜ್ಞಾನ ಅಥವಾ ಆಧುನಿಕ ಉಪಕರಣ ಕೂಡ ಇರಲಿಲ್ಲ. ಆ ಸಮಯದಲ್ಲೇ ಇಂತಹ ಬಲಿಷ್ಠವಾದ ದೇವಾಲಯವನ್ನು ನಿರ್ಮಿಸಿದ್ದರು. ಭಾರತದ ಪ್ರಾಚೀನ ಕೆಲಸಗಾರರು ಯಾವ ರೀತಿ ನಿರ್ಮಿಸಿದ್ದರು ಎಂದರೆ ಅತ್ಯಂತ ನಿಖರವಾಗಿ ಒಂದು ಕಲ್ಲು ಇನ್ನೊಂದು ಕಲ್ಲಿಗೆ ಲಾಕ್ ಆಗುವ ರೀತಿ. ಈ ತಂತ್ರಜ್ಞಾನವು ದೇವಾಲಯವನ್ನು ಪ್ರಕೃತಿಯ ವಿಪತ್ತಿನಿಂದ ಉಳಿಸಿದೆ. 2013ನೇ ಭಯಾನಕ ಜಲಪ್ರಳಯದ ಸಮಯ. ಆಗ ಪೂರ್ತಿ ಕ್ಷೇತ್ರವೇ ಮುಳುಗಿಹೋಗಿತ್ತು. ಆದರೂ ಕೇದಾರನಾಥ ದೇವಾಲಯ ಅತ್ಯಂತ ಸುರಕ್ಷಿತವಾಗಿತ್ತು. ಇಷ್ಟೇ ಅಲ್ಲ, ಈ ದೇವಾಲಯದ ಗೋಡೆಗಳು ಇಂದಿಗೂ ಹಾಗೆ ಇದೆ, ಶತಮಾನಗಳ ಹಿಂದೆ ಇದ್ದಂತೆ. ಇದು ಇಂಟರ್ಲಾಕಿಂಗ್ ತಂತ್ರಜ್ಞಾನವೇ ಆಗಿತ್ತು. ಕಲ್ಲುಗಳನ್ನು ಅಷ್ಟು ಗಟ್ಟಿಯಾಗಿ ಮಾಡಿತ್ತು. ಹಾಗೆ ಯಾವುದೇ ರೀತಿಯ ಪ್ರಕೃತಿ ವಿಪತ್ತುಗಳು ಇದನ್ನು ಅಲುಗಾಡಿಸಲು ಆಗಿಲ್ಲ. ಇದುವೇ ಭಾರತೀಯ ವಾಸ್ತುಕಲೆಯ ಚಮತ್ಕಾರ. ಹಾಗಾದ್ರೆ ನಮಗೆ ಒಂದು ದೊಡ್ಡ ಪ್ರಶ್ನೆಯಂತೂ ಮೂಡುತ್ತದೆ, ಯಾರು ಇಷ್ಟೊಂದು ಗಟ್ಟಿಯಾಗಿ ಈ ಆಧುನಿಕ ತಂತ್ರಜ್ಞಾನ ಬಳಸಿ ಕೇದಾರನಾಥ ದೇವಾಲಯವನ್ನು ನಿರ್ಮಿಸಿದ್ದರು? ಇದರ ಹಿಂದಿನ ಕಥೆ ಹಾಗೂ ಇತಿಹಾಸವನ್ನು ತಿಳಿಯುವುದು ಬಹಳ ಆಸಕ್ತಿದಾಯಕವಾಗಿದೆ. ಹಾಗಾದ್ರೆ ಬನ್ನಿ, ನಾವು ಮೊದಲಿನಿಂದ ಈ ಪವಿತ್ರ ದೇವಾಲಯದ ಇತಿಹಾಸದ ಆಳವನ್ನು ತಿಳಿಯೋಣ. ಹಾಗೆ ಅರ್ಥ ಮಾಡಿಕೊಳ್ಳೋಣ ಯಾರು ಮತ್ತು ಹೇಗೆ ಅದ್ಭುತ ದೇವಾಲಯವನ್ನು ನಿರ್ಮಾಣ ಮಾಡಿದ್ದರು. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ಸಬ್ಸ್ಕ್ರೈಬ್ ನಿಮಗೆ ಕೇವಲ 1 ಸೆಕೆಂಡ್ ನ ಕೆಲಸ, ಆದರೆ ಇದೇ ನಮಗೆ ಬಹಳಷ್ಟು ಉಪಯೋಗ ಮಾಡುತ್ತೆ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಕೇದಾರನಾಥ ದೇವಾಲಯ ನಿರ್ಮಾಣ ಅತ್ಯಂತ ರಹಸ್ಯಮಯ ಹಾಗೂ ಪ್ರಾಚೀನವೆಂದು ನಂಬುತ್ತಾರೆ. ಈ ದೇವಾಲಯ ಕೇವಲ ಧಾರ್ಮಿಕ ದೃಷ್ಟಿಯಿಂದ ಮಹತ್ವಪೂರ್ಣವಲ್ಲ, ಜೊತೆಗೆ ಈ ದೇವಾಲಯದ ನಿರ್ಮಾಣದ ಪೌರಾಣಿಕ ಕಥೆಯು ಈ ಸ್ಥಳವನ್ನು ಇನ್ನಷ್ಟು ಅಲೌಕಿಕ ಮತ್ತು ನಿಗೂಢವನ್ನು ಸೃಷ್ಟಿಸುತ್ತದೆ. ಇದರಲ್ಲಿ ನಾವು 3 ಕಥೆಯ ಅನುಸಾರ ಮಾತಾಡೋಣ. ಅದರಲ್ಲಿ ಒಂದು ಪ್ರಸಿದ್ಧ ಕಥೆ ಇದೆ, ಮಹಾಭಾರತದ್ದು. ಬನ್ನಿ ತಿಳಿಯೋಣ ಈ ದೇವಾಲಯದ ನಿರ್ಮಾಣದ ವಿಚಾರವನ್ನು. ಧಾರ್ಮಿಕ ಗ್ರಂಥದಲ್ಲಿ ವರ್ಣನೆ ಮಾಡಿರುವ ಅನುಸಾರ ಮಹಾಭಾರತದ ಯುದ್ಧದಲ್ಲಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡ ಬಳಿಕ ಯುಧಿಷ್ಠಿರ ಹಸ್ತಿನಾಪುರದ ರಾಜನಾಗಿ ಘೋಷಣೆ ಮಾಡಿದರು. ಬರೋಬ್ಬರಿ 4 ದಶಕಗಳ ಕಾಲ ಅವರು ಹಸ್ತಿನಾಪುರದಲ್ಲಿ ರಾಜ್ಯಭಾರ ಮಾಡಿದರು. ಒಂದು ದಿನ ಪಾಂಡವರು ಶ್ರೀ ಕೃಷ್ಣನ ಜೊತೆ ಕುಳಿತುಕೊಂಡು ಮಹಾಭಾರತ ಯುದ್ಧವನ್ನು ಮೆಲುಕು ಹಾಕುತ್ತಿದ್ದರು. ಆ ಸಮಯದಲ್ಲಿ ಪಾಂಡವರು ಶ್ರೀ ಕೃಷ್ಣನಲ್ಲಿ ಕೇಳಿದರು, ನಾರಾಯಣ, ನಾವು ಸಹೋದರರು ನಮ್ಮ ಸ್ನೇಹಿತರು ಮತ್ತು ಶಿಕ್ಷಕರನ್ನು ಕೊಲೆ ಮಾಡುವ ಕಳಂಕವನ್ನು ಹೊಂದಿದ್ದೇವೆ. ಈ ಕಳಂಕವನ್ನು ಹೇಗೆ ಅಳಿಸಿ ಹಾಕಬಹುದು? ಶ್ರೀ ಕೃಷ್ಣನು ಉತ್ತರ ಕೊಡುತ್ತಾರೆ, ನೀವು ಯುದ್ಧದಲ್ಲಿ ವಿಜಯ ಪ್ರಾಪ್ತಿ ಮಾಡಿಕೊಂಡಿರಬಹುದು, ಆದರೂ ನೀವು ನಿಮ್ಮ ಬಂಧು ಬಾಂಧವರನ್ನು ಕೊಲೆ ಮಾಡಿದ್ದೀರಾ. ಇದೇ ಕಾರಣ ನೀವು ಈ ಪಾಪಗಳ ಭಾಗಿಯಾಗಿದ್ದೀರಾ. ಈ ಪಾಪಗಳ ಮುಕ್ತಿ ಕೇವಲ ಮಹಾದೇವನೇ ಕೊಡಬಹುದು. ಇದರಿಂದ ಈಗ ನಿಮಗೆ ಸಮಯ ಬಂದಿದೆ, ನೀವು ಮಹಾದೇವನಿಗೆ ಶರಣಾಗಿ. ಇದರ ನಂತರ ಶ್ರೀಕೃಷ್ಣನು ದ್ವಾರಕ ಹೋದರು. ಹಾಗೆ ಸ್ನೇಹಿತರೆ, ನೀವು ದ್ವಾರಕಾ ನಗರದ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಬೇಕಾದರೆ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಶ್ರೀಕೃಷ್ಣನು ದ್ವಾರಕ ಹೋದ ನಂತರ ಪಾಂಡವರು ಅವರ ಪಾಪದ ಮುಕ್ತಿ ಪಡೆಯಲು ಚಿಂತನೆ ಒಳಗಾದರು. ಅದೇ ಸಮಯದಲ್ಲಿ ಪಾಂಡವರಿಗೆ ಒಂದು ಸುದ್ದಿ ಬಂತು, ಭಗವಂತ ಶ್ರೀಕೃಷ್ಣನು ಅವರ ದೇಹ ತ್ಯಾಗ ಮಾಡಿದರು. ಈ ದುಃಖದ ಸುದ್ದಿಯು ಪಾಂಡವರಿಗೆ ನಿಶಕ್ತಿ ಉಂಟು ಮಾಡಿತ್ತು. ಈಗ ಅವರ ಬೆನ್ನಿನ ಎಲುಬಾಗಿ ಇದ್ದ ಶ್ರೀ ಕೃಷ್ಣನೂ ಇಲ್ಲ. ಅವರು ರಾಜ್ಯವನ್ನು ಪರೀಕ್ಷಿತನಿಗೆ ನಿಭಾಯಿಸಲು ಬಿಟ್ಟರು. ಹಾಗೆ ದ್ರೌಪದಿ ಜೊತೆಗೆ ಪಾಂಡವರು ಭಗವಂತ ಶಿವನನ್ನು ಹುಡುಕಲು ಹೊರಟರು. ಮೊದಲಿಗೆ ಪಾಂಡವರು ಕಾಶಿಗೆ ತಲುಪಿದರು, ಆದರೆ ಅಲ್ಲಿ ಭೋಲೆನಾಥನ ದರ್ಶನ ಸಿಗಲಿಲ್ಲ. ಹಾಗೆ ಅವರು ಇನ್ನಷ್ಟು ಜಾಗಗಳಿಗೆ ಹೋದರು. ಎಲ್ಲಿಗೆಲ್ಲ ಪಾಂಡವರು ಹೋಗುತ್ತಾರೆ ಅಲ್ಲಿಂದ ಮಹಾಶಿವನು ಹೊರಟು ಹೋಗುತ್ತಿದ್ದರು. ಈ ಹುಡುಕಾಟದಲ್ಲಿ ಅವರು ಒಂದು ದಿನ ಹಿಮಾಲಯವನ್ನು ತಲುಪಿದರು. ಆಗ ಭಗವಂತ ಶಿವನು ಪಾಂಡವರು ಬರುವುದನ್ನು ನೋಡಿ ನಂದಿಯ ರೂಪ ಧಾರಣೆ ಮಾಡಿದರು. ಹಾಗೆ ಹಸುವಿನ ಗುಂಪಿಗೆ ಹೋಗಿ ಸೇರಿದರು. ಭಗವಂತ ಶಿವನನ್ನು ಪಡೆಯಲು ಭೀಮನು ಒಂದು ಉಪಾಯ ಮಾಡಿದರು.
ಅವರ ವಿಶಾಲ ರೂಪ ಧಾರಣೆ ಮಾಡಿ ಪರ್ವತದ 2 ಭಾಗದಲ್ಲಿ ಅವರ ಕಾಲುಗಳನ್ನು ಚಾಚಿ ನಿಂತರು. ಆಗ ಎಲ್ಲಾ ಹಸುಗಳು ಅವರ ಕಾಲಿನ ಕೆಳಗೆ ಹೋದರು. ಆದರೆ ನಂದಿ ರೂಪಿ ಶಿವನು ಹಾಗೆ ಮಾಡಲಿಲ್ಲ. ಆಗಲೇ ಭೀಮನು ನಂದಿಯನ್ನು ಗಮನಿಸಿ ಅವರನ್ನು ಹಿಡಿಯಲು ಹೋದರು. ಆಗ ಅವರ ಹಿಂಬದಿಯನ್ನು ಹಿಡಿದರು. ಭಗವಂತ ಶಿವನು ಪಾಂಡವರ ಭಕ್ತಿಯನ್ನು ನೋಡಿ ಅವರಿಗೆ ದರ್ಶನ ಕೊಟ್ಟು ಅವರ ಪಾಪದಿಂದ ಮುಕ್ತಿಗೊಳಿಸಿದರು. ಹಾಗಾಗಿಯೇ ಭಗವಂತ ಶಿವನು ಇಲ್ಲಿ ನಂದಿಯ ಹಿಂಬದಿಯ ರೂಪದಲ್ಲಿ ಪೂಜಿಸಲಾಗುತ್ತಿದೆ. ಇದರಿಂದಲೇ ಕೇದಾರನಾಥ ಶಿವಲಿಂಗ ಬೇರೆ ಶಿವಲಿಂಗಗಳಿಗಿಂತ ವಿಭಿನ್ನವಾಗಿದೆ. ಹೀಗೆ ನಂಬುತ್ತಾರೆ. ಎಂದು ಮಹಾಶಿವನು ಪಾಂಡವರ ಪಾಪವನ್ನು ಮುಕ್ತಿಗೊಳಿಸಿದರೋ ಅಂದು ಪಾಂಡವರ ಕೃತಜ್ಞತೆಗಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರು. ಈಗೂ ಹೇಳುತ್ತಾರೆ, ಭಗವಂತ ಶಿವನ ಶರೀರ ಭೂಮಿಯಲ್ಲಿ ಬೇರೆ ಬೇರೆ ಭಾಗಗಳಾಗಿ ಪ್ರಕಟವಾಗಿದೆ. ಇದರಿಂದ 5 ಕೇದಾರನಾಥ ಉತ್ಪತ್ತಿಯಾಗಿದೆ. ಭಗವಂತ ಶಿವನ ಭುಜ ತುಂಗನಾಥದಲ್ಲಿ, ಮುಖ ರುದ್ರನಾಥದಲ್ಲಿ, ಒಕ್ಕುಳ ಮಧ್ಯ ಮಹೇಶ್ವರದಲ್ಲಿ, ಹಾಗೆ ಜಡೆಯು ಕಲ್ಪೇಶ್ವರದಲ್ಲಿ ಪ್ರಕಟವಾಗಿದೆ. ಇದೇ 5 ಸ್ಥಳಗಳು ಪಂಚ ಕೇದಾರನಾಥ ರೂಪದಲ್ಲಿ ಪೂಜಿಸುತ್ತಾರೆ. ಕೇದಾರನಾಥವನ್ನು ಪಂಚ ಕೇದಾರನಾಥದಲ್ಲಿ ಪ್ರಮುಖವೆಂದು ನಂಬುತ್ತಾರೆ. ಇಲ್ಲಿ ಭಗವಂತ ಶಿವನನ್ನು ಪೀಠದ ರೂಪದಲ್ಲಿ ಪೂಜಿಸಲಾಗುತ್ತದೆ. ಕೇದಾರನಾಥನ 2ನೇ ಅತ್ಯಂತ ಹಳೆಯ ಹಾಗೂ ಮಹತ್ವಪೂರ್ವ ಪೌರಾಣಿಕ ಸಂದರ್ಭ ಭಗವಂತ ವಿಷ್ಣುವಿನ ಅವತಾರ ನರನಾರಾಯಣ ಋಷಿಯ ತಪಸ್ಸಿನಿಂದ ಕೂಡಿಕೊಂಡಿದೆ. ಶಿವಪುರಾಣದ ಕೋಟಿರುದ್ರ ಸಾರಾಂಶದಲ್ಲಿ ಉಲ್ಲೇಖವಿದೆ. ಬದ್ರಿವನದಲ್ಲಿ ಭಗವಂತ ವಿಷ್ಣುವಿನ ಅವತಾರ ನರನಾರಾಯಣ ಪಾರ್ಥಿವ ಶಿವಲಿಂಗವನ್ನು ಮಾಡಿಕೊಂಡು ಅವರ ಪೂಜೆ ಮಾಡುತ್ತಿದ್ದರು. ಹೇಳುತ್ತಾರೆ, ನರನಾರಾಯಣನ ಘೋರ ತಪಸ್ಸಿಗೆ ಪ್ರಸನ್ನವಾಗಿ ಭಗವಂತ ಶಿವನು ಅವರ ಮುಂದೆ ಪ್ರಕಟವಾದರು ಹಾಗೂ ಅವರಿಗೆ ವರದಾನ ಬೇಡುವಂತೆ ಕೇಳಿದರು. ನರನಾರಾಯಣ ಶಿವನಲ್ಲಿ ಪ್ರಾರ್ಥನೆ ಮಾಡಿದರು, ಈ ಪವಿತ್ರ ಸ್ಥಳದಲ್ಲಿ ಯಾವಾಗಲೂ ಜ್ಯೋತಿರ್ಲಿಂಗದ ರೂಪದಲ್ಲಿ ನಿವಾಸ ಮಾಡಿ, ಯಾಕಂದರೆ ನಿಮ್ಮ ಭಕ್ತರು ಯಾವಾಗಲೂ ನಿಮ್ಮನ್ನು ನೋಡಬಹುದು. ಭಗವಂತ ಶಿವನು ಈ ವರದಾನವನ್ನು ಸ್ವೀಕಾರ ಮಾಡಿದರು. ಹಾಗೆ ಆಗಿನಿಂದ ಅವರ ಪೂಜೆ ಜ್ಯೋತಿರ್ಲಿಂಗದ ರೂಪದಲ್ಲಿ ಆಗುತ್ತದೆ. ಈ ಕಥೆ ಅನುಸಾರ ಕೇದಾರನಾಥ ಜ್ಯೋತಿರ್ಲಿಂಗ ಭಗವಂತ ಶಿವನ ಒಂದು ಮಹತ್ವಪೂರ್ವ ರೂಪವಾಗಿದೆ. ಇದು ನರನಾರಾಯಣನ ತಪಸ್ಸಿನ ಕಾರಣ ಸ್ಥಾಪನೆಯಾಗಿದೆ. ಈ ಸ್ಥಳ ಶಿವ ಹಾಗೂ ವಿಷ್ಣುವಿನ ಅದ್ವಿತೀಯ ಹೊಂದಾಣಿಕೆಯ ಪ್ರತೀಕವಾಗಿದೆ. ಇಲ್ಲಿ ಮಹಾಶಿವನು ಕೇದಾರನಾಥದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಹಾಗೂ ಮಹಾವಿಷ್ಣುವಿನ ಬದ್ರಿನಾಥ ಧಾಮ್ನಲ್ಲಿ ವಿರಾಜಮಾನರಾಗಿದ್ದಾರೆ. ಹೇಳಲಾಗುತ್ತೆ, 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಕೇದಾರನಾಥ ದೇವಾಲಯವನ್ನು ಪುನಃ ನಿರ್ಮಾಣ ಮಾಡಿಸಿದರು. ಹಾಗೆ ಹಿಂದೂ ಧರ್ಮದ ಪುನರ್ಜೀವನಕ್ಕೆ ಮಹತ್ವಪೂರ್ಣ ಪಾತ್ರ ವಹಿಸಿದರು. ಇವರು ಕೇದಾರನಾಥ ದೇವಾಲಯದಲ್ಲಿ ಜ್ಯೋತಿರ್ಲಿಂಗದ ಸ್ಥಾಪನೆ ಮಾಡಿದರು. ಈ ದೇವಾಲಯವನ್ನು ಒಂದು ಪ್ರಮುಖ ತೀರ್ಥ ಸ್ಥಳವಾಗಿ ರೂಪಿಸಿದರು. ಆದಿ ಶಂಕರಾಚಾರ್ಯರು ತಮ್ಮ ಅಂತಿಮ ದಿನಗಳನ್ನು ಕೇದಾರನಾಥದಲ್ಲಿ ಜೀವಿಸಿದರು. ಹಾಗೆ ಇಲ್ಲೇನೆ ಅವರ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡರು. ಇವರ ಸಮಾಧಿ ಇಂದಿಗೂ ಕೇದಾರನಾಥ ದೇವಾಲಯದ ಹಿಂದೆಯೇ ಇದೆ. ಅಲ್ಲಿಗೆ ಭಕ್ತರು ಹೋಗಿ ಅವರ ಪೂಜೆ ಹಾಗೂ ಸ್ಮರಣೆ ಮಾಡುತ್ತಾರೆ. ಈಗ ನಾವು ನಿಮ್ಮನ್ನು ಒಂದು ಎಂತಹ ಅಧ್ಯಯನದ ಬಗ್ಗೆ ಕರೆದುಕೊಂಡು ಹೋಗುತ್ತಿದ್ದೀವಿ ಎಂದರೆ ಇದು ನಿಮ್ಮನ್ನು ಮೂಕ ವಿಸ್ಮಿತ ಮಾಡುತ್ತದೆ. ಕೇದಾರನಾಥ ಧಾಮ್, ಇಲ್ಲಿ ಈ ಭವ್ಯ ದೇವಾಲಯ 400 ವರ್ಷಗಳ ಕಾಲ ಹಿಮದಿಂದ ಮುಚ್ಚಿ ಹೋಗಿತ್ತು. ಆದರೂ ಯಾವುದೇ ಹಾನಿಯಾಗದೆ ಸುರಕ್ಷಿತವಾಗಿತ್ತು. ಇದು ಹೇಗೆ ಸಂಭವವಾಯಿತು? ಇದು ಮಹಾಶಿವನ ಕೃಪೆಯೇ ಅಥವಾ ಪ್ರಕೃತಿಯ ಅದ್ಭುತ ವಿಜ್ಞಾನದ ಚಮತ್ಕಾರನ? ಇದೇ ರಹಸ್ಯವನ್ನು ತಿಳಿಯಲು ನಾವು ಇನ್ನೂ ಆಳದ ಶೋಧನೆ ಮಾಡಬೇಕು. ಹೀಗೆ ಹೇಳುತ್ತಾರೆ, 13ರಿಂದ 17ನೇ ಶತಮಾನದವರೆಗೆ ಕೇದಾರನಾಥ ದೇವಾಲಯ ಬರೋಬ್ಬರಿ 400 ವರ್ಷಗಳ ಕಾಲ ಹಿಮದ ದೊಡ್ಡ ಪದರದಿಂದ ಮುಚ್ಚಿ ಹೋಗಿತ್ತು. ಇದನ್ನು ಒಂದು ಚಿಕ್ಕ ಹಿಮಯುಗ ಎಂದು ಕೂಡ ಕರೆಯುತ್ತಾರೆ. ಹಿಮಾಲಯದಲ್ಲಿ ಗ್ಲೇಜಿಯರ್ನ ವಿಸ್ತೀರ್ಣ ಎಷ್ಟು ದೊಡ್ಡದಾಗಿತ್ತು ಎಂದರೆ ಕೇದಾರನಾಥ ಧಾಮ್ ನಂತಹ ದೊಡ್ಡ ಕ್ಷೇತ್ರವು ಪೂರ್ತಿಯಾಗಿ ಮುಳುಗಿ ಹೋಗಿತ್ತು. ಆದರೆ ನಿಮಗೆ ಅಚ್ಚರಿಗೊಳಿಸುವ ಮಾತೇನೆಂದರೆ ಇಷ್ಟು ವರ್ಷದಿಂದ ಹಿಮದ ಒಳಗೆ ಮುಚ್ಚಿ ಹೋಗಿದ್ದರೂ ದೇವಾಲಯದ ರಚನೆಯು ಯಾವುದೇ ಗಂಭೀರದಂತಹ ನಷ್ಟ ಆಗಿರಲಿಲ್ಲ. ಈಗ ನಾವು ಒಂದು ಅದ್ಭುತ ರಹಸ್ಯದ ಪರಿಚಯ ಮಾಡಿಸುತ್ತೇವೆ. ಇದು ಆಧುನಿಕ ವಿಜ್ಞಾನಿಗಳಿಗೂ ಆಶ್ಚರ್ಯಗೊಳಿಸಿದೆ. ಕೇದಾರನಾಥ ಹಾಗೂ ರಾಮೇಶ್ವರಂ ಮಧ್ಯದ ಜಿಯೋಮೆಟ್ರಿಕ್ ಅಲೈನ್ಮೆಂಟ್, ಅದು ನಿಜವಾಗಲೂ ಕೂಡ ಒಂದು ನಿರ್ಬೆರಗಾಗಿಸುವ ಮಾತಾಗಿದೆ. ಯೋಚನೆ ಮಾಡಿ, ಈ 2 ದೇವಾಲಯವು ಒಂದು ಸೀದಾ ರೇಖೆಯಲ್ಲಿ ಹೇಗೆ ಆಗುತ್ತದೆ? ಯಾಕಂದರೆ ಇದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಈಗ ನೀವು ಈ ರಹಸ್ಯದ ಬಗ್ಗೆ ತಿಳಿದರೆ ಆಶ್ಚರ್ಯಗೊಳ್ಳುತ್ತೀರಾ. ಪ್ರಾಚೀನ ಭಾರತೀಯ ಜ್ಞಾನ ಹಾಗೂ ವಾಸ್ತುಕಲೆಯ ಉದಾಹರಣೆಯಾಗಿದೆ. ಯಾಕಂದರೆ ಇಂದಿನ ಆಧುನಿಕ ಪ್ರಪಂಚ ತಿಳಿಯೋದು ತುಂಬಾ ಕಷ್ಟವಿದೆ.
ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಕೇದಾರನಾಥ ಹಾಗೂ ರಾಮೇಶ್ವರಂತಹ ದೇವಾಲಯವು ಹೇಗೆ ಒಂದೇ ರೇಖೆಯಲ್ಲಿ ಇರಲು ಸಾಧ್ಯ? ಈ ನಿಗೂಢತೆ ಕೇವಲ ಭಕ್ತರಿಗೆ ಮಾತ್ರವಲ್ಲದೆ ವಿಜ್ಞಾನಿಗಳಿಗೂ ಅಚ್ಚರಿ ಮೂಡಿಸಿದೆ. ಉತ್ತರಾಖಂಡದ ಕೇದಾರನಾಥ ಹಾಗೂ ದಕ್ಷಿಣ ಭಾರತದ ರಾಮೇಶ್ವರಂ ಜ್ಯೋತಿರ್ಲಿಂಗ 79 ಡಿಗ್ರಿ ರೇಖಾಂಶದಲ್ಲಿ ನೆಲೆಸಿದೆ. ಇದಿಷ್ಟೇ ಅಲ್ಲ, ಇದರ ಮಧ್ಯದಲ್ಲಿ ಇನ್ನೂ 5 ಶಿವನ ದೇವಾಲಯವಿದೆ. ಅದುವೇ ಸೃಷ್ಟಿಯ 5 ಗುಣಗಳಂತೆ ನೀರು, ಗಾಳಿ, ಬೆಂಕಿ, ಆಕಾಶ, ಭೂಮಿಯನ್ನು ಪ್ರತಿನಿಧಿಸುತ್ತದೆ. ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದೆ ಉಪಗ್ರಹದ ಟೆಕ್ನಿಕ್, GPS ಅಂತಹ ಆಧುನಿಕ ತಂತ್ರಜ್ಞಾನ ಇಲ್ಲದ ಸಮಯದಲ್ಲಿ ನಮ್ಮ ಪ್ರಾಚೀನ ವಾಸ್ತುಕಲೆಯವರು ಇಷ್ಟೊಂದು ಸರಿಯಾಗಿ ಈ ದೇವಾಲಯವನ್ನು ಒಂದೇ ರೇಖೆಯಲ್ಲಿ ಹೇಗೆ ಸ್ಥಾಪನೆ ಮಾಡಿದರು? ಇದು ಕೂಡ ಕೇದಾರನಾಥ ಹಾಗೂ ರಾಮೇಶ್ವರಂನ ಮಧ್ಯ 2383 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಈ 7 ದೇವಾಲಯವು ಒಂದೇ ರೇಖೆಯಲ್ಲಿ ಇರುವುದು ಒಂದು ಅದ್ಭುತ ಜ್ಞಾನವೇ ಸರಿ. ಈ 79 ಡಿಗ್ರಿ ರೇಖೆ ವಿಚಾರವನ್ನು ತಿಳಿಯೋಣ. ಕೇದಾರನಾಥ ಹಾಗೂ ರಾಮೇಶ್ವರಂನ ಮಧ್ಯೆ 5 ಇನ್ನೂ ದೇವಾಲಯಗಳಿವೆ. ಕಾಲೇಶ್ವರ್, ಶ್ರೀ ಕಾಳಹಸ್ತಿ, ಏಕಂಬರನಾಥ, ಅರುಣಾಚಲೇಶ್ವರ ಹಾಗೂ ಚಿದಂಬರಂ ದೇವಾಲಯ ಇದನ್ನು ಯೋಚನೆ ಮಾಡಲು ಪ್ರೇರೇಪಿಸುತ್ತದೆ. ಇದು ಹೇಗೆ ಆ ಕಾಲದಲ್ಲಿ ಒಂದೇ ರೇಖೆಯಲ್ಲಿ ನಿರ್ಮಿಸಿದ್ದರು? ಈಗ ತಿಳಿಯೋಣ ಕೇದಾರನಾಥ ದೇವಾಲಯದ ಒಂದು ಅದ್ಭುತ ನಿಗೂಢತೆಯನ್ನು. ಇದು ನೂರಾರು ವರ್ಷಗಳಿಂದ ವಿಜ್ಞಾನಿಗಳಿಗೆ ಅಚ್ಚರಿ ಮೂಡಿಸಿದೆ. ಪ್ರತಿ ವರ್ಷ ಕೇದಾರನಾಥ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಆಗ ದೇವಾಲಯದಲ್ಲಿ ಉರಿಯುವ ದೀಪವು ಮುಂದಿನ 6 ತಿಂಗಳ ಕಾಲ ಆರದೇ ಇರುತ್ತದೆ. ಇದು ಹೇಗೆ ಸಾಧ್ಯವಾಗುತ್ತೆ? ಅಲ್ಲಿ ಯಾವುದೇ ವ್ಯಕ್ತಿ ಕೂಡ ಇರುವುದಿಲ್ಲ. ಇಷ್ಟೇನೇ ಅಲ್ಲ, ಯಾವಾಗ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ ಆ ಸಮಯದಲ್ಲಿ ಶಿವಲಿಂಗದ ಪೂಜೆ ಯಾರು ಮಾಡುತ್ತಾರೆ? ದೇವಾಲಯದ ಬಾಗಿಲು ಮುಚ್ಚಿದ ಮೇಲೆ ಈ ನಿಗೂಢತೆಗಳು ಇಂದಿಗೂ ಜನರಲ್ಲಿ ಆಶ್ಚರ್ಯ ಮೂಡಿಸುತ್ತದೆ. ಪ್ರತಿ ವರ್ಷ ಚಳಿಗಾಲದಲ್ಲಿ ಬಾಯ್ದುಜ್ ನಂತರ ಹಿಮಾಲಯದಾದ್ಯಂತ ಬಿಳಿ ಹಿಮದ ಪದರ ಹರಡುತ್ತದೆ. ಆಗ ಜನರು ಅಲ್ಲಿಗೆ ಹೋಗುವುದು ಸಾಧ್ಯವಾಗುವುದಿಲ್ಲ. ಆಗ ಕೇದಾರನಾಥನ ಬಾಗಿಲನ್ನು ಮುಚ್ಚಲಾಗುತ್ತೆ. ಬರೋಬ್ಬರಿ 6 ತಿಂಗಳುಗಳ ಕಾಲ ದೇವಾಲಯ ಮುಚ್ಚಿರುತ್ತಾರೆ. ಪೌರಾಣಿಕ ಕಥೆಯಾನುಸಾರ ಎಂದು ದೇವಾಲಯದ ಬಾಗಿಲು ಮುಚ್ಚುತ್ತದೆಯೋ ಆಗ ದೇವತೆಯರು ಹಾಗೂ ಗಂಧರ್ವರು ಬಂದು ಭಗವಂತ ಶಿವನ ಪೂಜೆ ಮಾಡುತ್ತಾರೆ. ಹೀಗೆ ನಂಬುತ್ತಾರೆ. ದೇವಾಲಯದಲ್ಲಿ ಸಾಮಾನ್ಯ ಜನರ ಪೂಜೆ ನಿಲ್ಲುತ್ತದೆ. ಆಗ ಶಿವನ ಜೊತೆಗೆ ದೇವ ಗಂಧರ್ವರು ನಿವಾಸಿಸುತ್ತಾರೆ. ಯಾವಾಗ ದೇವಾಲಯದ ಬಾಗಿಲು ಮುಚ್ಚುತ್ತಾರೋ ಆಗ ದೇವಾಲಯದಲ್ಲಿ ಒಂದು ದೀಪ ಹಚ್ಚಲಾಗುತ್ತೆ. ಈ ದೀಪವು ಯಾವುದೇ ಸಹಾಯವಿಲ್ಲದೆ 6 ತಿಂಗಳ ಕಾಲ ಉರಿಯುತ್ತಿರುತ್ತೆ. ಯಾವಾಗ ಬಾಗಿಲುಗಳನ್ನು ತೆಗೆಯುತ್ತಾರೋ ಆಗ ಆ ದೀಪ ಉರಿಯುತ್ತಿರುವುದು ಕಾಣಸಿಗುತ್ತೆ. ಹೀಗೆ ನಂಬುತ್ತಾರೆ. ಶಿವನ ದಿವ್ಯತೆ ಎಂದಿಗೂ ಹೋಗುವುದಿಲ್ಲ. ಈ ಮಹತ್ವಪೂರ್ವಕ ಘಟನೆಯು ಭಕ್ತರ ವಿಶ್ವಾಸವನ್ನು ಇನ್ನೂ ಹೆಚ್ಚು ಮಾಡುತ್ತದೆ. ವಿಜ್ಞಾನದ ದೃಷ್ಟಿಕೋನದಿಂದ 6 ತಿಂಗಳ ಕಾಲ ಉರಿಯುವ ದೀಪ ಹಾಗೂ ಮಂದಿರದ ಸ್ವಚ್ಛತೆ ಇಂದಿಗೂ ರಹಸ್ಯವಾಗಿದೆ. ಹೇಗೆ ಸಾಧ್ಯವಾಗಿದೆ? ಇಷ್ಟು ದಿನದ ಅಂತರದಲ್ಲಿ ಈ ದೀಪ ಹಾಗೂ ಅಲ್ಲಿನ ಸ್ವಚ್ಛತೆ ಕಾಪಾಡಲು ವಿಜ್ಞಾನ ಇಂದಿಗೂ ಈ ಘಟನೆಯನ್ನು ಪೂರ್ತಿಯಾಗಿ ತಿಳಿಯಲು ಅಸಮರ್ಥವಾಗಿದೆ. ಬಾಗಿಲು ಮುಚ್ಚಿದ ನಂತರ ಭಗವಂತ ಶಿವನ ಪ್ರತಿಮೆ ಹಾಗೂ ದೇವಾಲಯದ ಧಾರ್ಮಿಕ ವಸ್ತುಗಳನ್ನು ವಿಶೇಷ ಸನ್ಮಾನದಿಂದ ಊಕಿಮಠಕ್ಕೆ ತರುತ್ತಾರೆ. ಊಕಿಮಠ ಒಂದು ಧಾರ್ಮಿಕ ಸ್ಥಳವಾಗಿದೆ. ಇಲ್ಲಿ ಭಗವಂತ ಶಿವನ ವಿಗ್ರಹವನ್ನು ಸುರಕ್ಷಿತದಿಂದ ಇಡಲಾಗುತ್ತದೆ. ಅಲ್ಲಿ ಭಗವಂತ ಶಿವನ ಪೂಜೆ 6 ತಿಂಗಳ ಕಾಲ ನಿಯಮದಿಂದ ನಡೆಸುತ್ತಾರೆ. ಊಕಿಮಠವು ಮಂದಾಕಿಣಿ ಹಾಗೂ ಅಲಕಾ ನದಿ ಸೇರುವ ಜಾಗವಾಗಿದೆ. ಹಾಗೆ ಇದನ್ನು ಕೇದಾರನಾಥನ ಶೀತಕಾಲೀನ್ ಧಾಮ್ ಎಂದು ಕರೆಯುತ್ತಾರೆ. ಹಾಗೆ ಈ ಕೇದಾರನಾಥ ದೇವಾಲಯದ ಪೂಜೆಯನ್ನು ಕರ್ನಾಟಕದ ವೀರಶೈವ ಜನಾಂಗದ ಸಮುದಾಯದಿಂದ ಮಾಡಲಾಗುತ್ತೆ. ಅವರಿಗೆ ರಾವಲ್ ಎಂದು ಕರೆಯುತ್ತಾರೆ. ಹಾಗೆ ಕೇದಾರನಾಥ ದೇವಾಲಯದ ಎಲ್ಲ ಅನುಷ್ಠಾನವು ಕನ್ನಡ ಭಾಷೆಯಲ್ಲಿ ಸಂಪನ್ನವಾಗುತ್ತದೆ. ಈ ಆಚರಣೆ ಕಾಲದಿಂದಲೂ ನಡೆಸಿಕೊಂಡು ಬಂದಿರುತ್ತಾರೆ. ಹಾಗೆ ಇಂದಿಗೂ ಪೂರ್ತಿ ಶ್ರದ್ಧೆ ಹಾಗೂ ವಿಧಿ ಅನುಸಾರ ಮಾಡುತ್ತಾರೆ. ಇದಾಗಿತ್ತು ಕೇದಾರನಾಥ ದೇವಾಲಯದ ನಿಗೂಢ. ಭೀಮಶಿಲೆಯ ಚಮತ್ಕಾರ, ದೇವಾಲಯದ ಅಲೌಕಿಕ ನಿರ್ಮಾಣ, ದೇವತೆ ಹಾಗೂ ಗಂಧರ್ವರ ಪೂಜೆ, 6 ತಿಂಗಳ ಕಾಲ ಉರಿಯುವ ದೀಪ, ಹಾಗೆ ಭಕ್ತರ ಅತ್ಯಂತ ಭಕ್ತಿ ನಂಬಿಕೆ. ಇದರಿಂದ ಭಕ್ತರ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ತರಲು ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.
ಕಮೆಂಟ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.